ನಮಸ್ಕಾರ. ಇವತ್ತು ನಾನು ಮತ್ತೊಂದು ನಿಮಗೆ ಒಂದು ಸಣ್ಣ ಎಕ್ಸಸೈಸ್ ಹೇಳ್ಕೊಡ್ತಾ ಇದ್ದೀನಿ. ಕಾನ್ಸಂಟ್ರೇಷನ್, ಏಕಾಗ್ರತೆ ಮತ್ತು ಜ್ಞಾಪಕ ಶಕ್ತಿ, ಮೆಮೊರಿ ಪವರ್ ಇನ್ಕ್ರೀಸ್ ಆಗೋದಕ್ಕೆ ಈ ಒಂದು ಸಣ್ಣ ಎಕ್ಸಸೈಸು ಎಲ್ಲಿ ಬೇಕಾದ್ರೂ ನಿಂತ್ಕೊಂಡು ಮಾಡ್ಬೋದು, ಕೂತ್ಕೊಂಡು ಮಾಡ್ಬೋದು. ಪ್ರಾಕ್ಟೀಸ್ ಮಾಡೋವರೆಗೂ ನಿಗಾ ಇಡಬೇಕಾಗುತ್ತೆ. ಪ್ರಾಕ್ಟೀಸ್ ಆದಮೇಲೆ ಆಟೋಮೆಟಿಕ್ಕಾಗಿ ನಮ್ಮ ಸಬ್ ಕಾನ್ಷಿಯಸ್ ಅದನ್ನು ಪ್ರೋಗ್ರಾಮ್ ಮಾಡ್ಕೊಂಡ್ಬಿಡುತ್ತೆ. ನಾನಿವಾಗ ಸುಮಾರು ಒಂದು 4 ರಿಂದ 5 ದಿನ ಈ ಕಾನ್ಸಂಟ್ರೇಷನ್ ವಿಚಾರದಲ್ಲಿ ಹೇಳ್ತಾ ಇದ್ದೀನಿ. ಇದೊಂದು ಸಣ್ಣ ಎಕ್ಸಸೈಸು. ನಮ್ಮ 2 ಕೈಗಳನ್ನು ಮುಷ್ಟಿಗಳು ಹೀಗಿಟ್ಕೊಳ್ಳೋದು, ನಮ್ಮ ಹೆಬ್ಬೆರಳನ್ನು ಹಿಂದಕ್ಕೆ ತಗೊಳ್ಳೋದು, ಈ ಎಡಗೈಯಿಂದ ನಮ್ಮ ಬೆರಳನ್ನು ಈ ರೀತಿ ತೋರಿಸೋದು. ಇದಾದಮೇಲೆ ಹೀಗೆ ಮುಡ್ಸ್ಕೊಳ್ಳೋದು, ಇದನ್ನು ಈ ರೀತಿ ಓಪನ್ ಮಾಡೋದು, ಈ ರೀತಿ ತೋರಿಸ್ಕೊಳ್ಳೋದು. ಸಾಮಾನ್ಯವಾಗಿ ಇದನ್ನು ಇಟ್ಕೊಂಡು ಈ ರೀತಿ ಕಿರುಬೆರಳು ಮತ್ತು ಹೆಬ್ಬೆರಳು, ನಮ್ಮ ಒಂದು ಕೈಗೆ ಹೆಬ್ಬೆರಳು ಬಂದರೆ ಇನ್ನೊಂದು ಕೈಗೆ ಕಿರುಬೆರಳು ಬರಬೇಕು ಆಚೆ, ಮತ್ತೆ ನಮ್ಮ ಮಡ್ಸ್ಕೊಬೇಕು, ಮತ್ತೆ ಇನ್ನೊಂದು ಕೈಗೆ ಹೆಬ್ಬೆರಳು ಆಚೆ ಬರಬೇಕು, ಕಿರುಬೆರಳು ಆಚೆ ಬರಬೇಕು ಇನ್ನೊಂದು ಕೈಯಿಂದ. ಈ ರೀತಿ ಮಾಡ್ತಾ ಇದ್ದರೆ ನಿಮ್ಮ ಕಾನ್ಸಂಟ್ರೇಷನ್ ಎಷ್ಟು ಹೆಚ್ಚಾಗ್ತಾ ಹೋಗುತ್ತೆ ಅಂದರೆ ನೀವು ಈ ಒಂದು ಕೆಲಸ ತುಂಬ ಸಸೂತ್ರವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರಯತ್ನ ಪಡಿ, ಸಕ್ಸಸ್ಫುಲ್ ಆಗಿ. ಈ ವಿಚಾರ ನಿಮ್ಮ ಗಮನಕ್ಕೆ ಹೇಳಬೇಕಾಗಿತ್ತು. ಮಕ್ಕಳು ಮಾಡ್ಬೋದು, ದೊಡ್ಡವರು ಮಾಡ್ಬೋದು, ಯಾರು ಬೇಕಾದರೂ ಮಾಡ್ಬೋದು. ನಮಸ್ಕಾರ, ಜೈ ಹಿಂದ್.